ನಟ ದರ್ಶನ್ ತೂಗುದೀಪ ಅವರು ಡೆವಿಲ್ ಸಿನಿಮಾ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದಾರೆ. ಇತ್ತೀಚೆಗೆ ಹೊರ ರಾಜ್ಯದಲ್ಲಿ ಶೂಟಿಂಗ್ನಲ್ಲಿ ಪಾಲ್ಗೊಂಡಿದ್ದ ದರ್ಶನ್ ಅವರೊಂದಿಗೆ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ತೆರಳಿದ್ದರು. ಈ ಹಿಂದೆ ವಿದೇಶದಲ್ಲಿ ಶೂಟಿಂಗ್ ನಡೆದ ವೇಳೆಯೂ ವಿಜಯಲಕ್ಷ್ಮಿ ಅವರು ದರ್ಶನ್ ಜೊತೆ ತೆರಳುತ್ತಿದ್ದರು. ಪೊರ್ಕಿ ಸಿನಿಮಾದ ಶೂಟಿಂಗ್ಗಾಗಿ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ನಡೆದ ಘಟನೆಯೊಂದನ್ನು ಹಿರಿಯ ಸಿನಿಮಾ ಪತ್ರಕರ್ತರಾದ ಗಣೇಶ್ ಕಾಸರಗೋಡು ಬಹಿರಂಗಪಡಿಸಿದ್ದಾರೆ. ಕನ್ನಡದ ಸುದ್ದಿವಾಹಿನಿಗೆ ಸಂದರ್ಶನ ನೀಡಿರುವ ಅವರು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ನಡೆದ ಆ ಘಟನೆಯನ್ನು ನೆನೆದಿದ್ದಾರೆ. ದರ್ಶನ್ ಅವರ ಕಾಲ್ ಶೀಟ್ ಸಿಗೋದೇ ಕಷ್ಟ ಎನ್ನುವ ಸನ್ನಿವೇಶದಲ್ಲಿ ದರ್ಶನ್ ಅವರು ನನಗೆ ಪೊರ್ಕಿ ಸಿನಿಮಾಗೆ ಕಾಲ್ ಶೀಟ್ ಕೊಟ್ಟಿದ್ರು. ಈ ಸಿನಿಮಾದ 2 ಸಾಂಗ್ ಶೂಟಿಂಗ್ಗಾಗಿ ನಾವೆಲ್ಲ ಸ್ವಿಟ್ಜರ್ಲ್ಯಾಂಡ್ಗೆ ತೆರಳಿದ್ದೆವು. ಅದರಂತೆ ಅವರು 2 ತಿಂಗಳಲ್ಲೇ ಶೂಟಿಂಗ್ ಮುಗಿಸಿಕೊಟ್ಟರು ಎಂದು ಅವರು ನೆನೆದಿದ್ದಾರೆ. ಇನ್ನು ಶೂಟಿಂಗ್ಗಾಗಿ ನಾವೆಲ್ಲ ಸ್ವಿಟ್ಜರ್ಲ್ಯಾಂಡ್ಗೆ ತೆರಳಿದಾಗ ದರ್ಶನ್ ಅವರೊಂದಿಗೆ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗ ಕೂಡ ಬಂದಿದ್ದರು. ಈ ವೇಳೆ ಅವರು ವಿದೇಶದಲ್ಲಿ ಹೋಟೆಲ್ನಲ್ಲಿ ಉಳಿದುಕೊಂಡಿದ್ದರು. ವಿಜಯಲಕ್ಷ್ಮಿ ಅವರು ಹೋಟೆಲ್ನಲ್ಲೇ ಇಟ್ಟಿದ್ದ ಬ್ಯಾಗ್ನಲ್ಲಿ ಸುಮಾರು 3 ಲಕ್ಷ ಬೆಲೆ ಬಾಳುವ ಆಭರಣವೊಂದನ್ನು ಇಟ್ಟಿದ್ದರು. ಆದರೆ ಆ ಚಿನ್ನದ ಒಡವೆ ಅಲ್ಲಿ ಕಳ್ಳತನವಾಗಿತ್ತು. ಬೇರೆ ದೇಶದ ಪ್ರವಾಸಿಗನೊಬ್ಬ ಈ ಆಭರಣವನ್ನು ಕದ್ದು ಪರಾರಿಯಾಗಿದ್ದ. ಕೊನೆಗೂ ಆ ಒಡವೆ ಸಿಗಲೇ ಇಲ್ಲ ಎಂದು ಗಣೇಶ್ ಕಾಸರಗೋಡು ವಿವರಿಸಿದ್ದಾರೆ. ಇನ್ನು ವಿಜಯಲಕ್ಷ್ಮಿ ಅವರ ಒಡವೆ ಕಳವಾದಾಗ ನಾವೇ ಅದಕ್ಕೆ ಹಣ ಕೊಡುತ್ತೇವೆ ಎಂದು ಹೇಳಿದೆವು. ಯಾಕೆಂದರೆ ನಮ್ಮ ಸಿನಿಮಾ ಶೂಟಿಂಗಿಗೆ ಬಂದಾಗ ಈ ಘಟನೆ ನಡೆದಿದ್ದರಿಂದ ಆ ಹಣ ನಾವೇ ಕೊಡಲು ಮುಂದಾದೆವು. ಆದರೆ ನಟ ದರ್ಶನ್ ಅವರು ಇದಕ್ಕೆ ಒಪ್ಪಲೇ ಇಲ್ಲ. ಬದಲಿಗೆ ಆ ಕಳವಾದ ಬ್ಯಾಗ್ ಸಿಕ್ಕರೆ ನಮ್ಮ ಅದೃಷ್ಟ ಎಂದು ತಿಳಿಯೋಣ, ಇಲ್ಲದಿದ್ದರೆ ಅದು ನಮ್ಮದಲ್ಲ ಅಂತ ಸುಮ್ಮನಾಗೋಣ ಎಂದು ಹೇಳಿಬಿಟ್ಟರು. ಸಿನಿಮಾ ನಿರ್ಮಾಪಕರ ಬಳಿ ದರ್ಶನ್ ಕೊನೆಗೂ ಹಣ ತೆಗೆದುಕೊಳ್ಳಲೇ ಇಲ್ಲ ಎಂದು ಹೇಳಿದ್ದಾರೆ. ದರ್ಶನ್ ಅವರನ್ನು ಹೊಗಳಿಕೊಂಡು ಅಥವಾ ತೆಗಳಿಕೊಂಡು ನನಗೆ ಏನೂ ಆಗಬೇಕಿಲ್ಲ. ಆದರೆ ನಾನು ಕಂಡ ದರ್ಶನ್ ಏನು ಎಂಬುದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ಕಾಲದಲ್ಲಿ ಯಾರೂ 1 ಪೈಸೆ ಬಿಚ್ಚೋದಿಲ್ಲ. ಹಾಗಿರುವಾಗ ಅವರು ಕಲಾವಿದರ ಬದುಕಿಗೆ ಆಸರೆಯಾಗಿದ್ದರು. ದರ್ಶನ್ ಅವರಿಗೆ ಈಗಾಗಲೇ ಅವರದ್ದೇ ಆದ ಸಮಸ್ಯೆಗಳಿತ್ತು. ಅಂತಹ ಸಂದರ್ಭದಲ್ಲೂ ಅವರು ಬೇರೆ ಕಲಾವಿದರ ಬದುಕಿಗೆ ಬೆಳಕಾದರು. ಅದು ದರ್ಶನ್ ಅವರ ಹೃದಯವಂತಿಕೆ ಎಂದು ಹೊಗಳಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜಾಮೀನು ಸಿಕ್ಕ ಹಲವು ತಿಂಗಳ ಬಳಿಕ ದರ್ಶನ್ ಅವರು ಇತ್ತೀಚೆಗೆ ಸಿನಿಮಾ ಶೂಟಿಂಗಿಗೆ ಮರಳಿದ್ದಾರೆ. ಡೆವಿಲ್ ಸಿನಿಮಾದ ಶೂಟಿಂಗ್ಗಾಗಿ ಕಳೆದ ವಾರ ಅವರು ರಾಜಸ್ಥಾನಕ್ಕೆ ತೆರಳಿದ್ದರು. ಈ ವೇಳೆಯೂ ಅವರ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಪುತ್ರ ವಿನೀಶ್ ಕೂಡ ಅವರೊಂದಿಗೆ ತೆರಳಿದ್ದಾರೆ. ಇದೇ ರೀತಿಯ ಸಿನಿ ಅಪ್ಡೇಟ್ಸ್ಗಾಗಿ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ.